ನಾನು ಪದೇ ಪದೇ ಹೇಳ್ತೀನಿ, ಸಾಧ್ಯವಾದ್ರೆ ನಮ್ಮ ಮನೆಗೆ ಹೋಗ್ಬೇಕು ನಾವು ಸರ್, ಪಕ್ಕದ ಮನೆಗೆ ಹೋಗ್ಬಾರ್ದು. ಇದರ ಅರ್ಥ ಅವ್ರವ್ರು ಬಿಟ್ಟಿದ್ದನು ಸರ್. ನಾನು ಈಗ ನನ್ನ ಮನೆಗೆ ಬರಬೇಕು ಸರ್, ಪಕ್ಕದ ಮನೆಗೆ ಹೋಯ್ತು ಅಂತಂದರೆ ಅದೇ ನಾನು ಕ್ಯಾರೆಕ್ಟರ್ಲೆಸ್ ಅಂತ ಲೆಕ್ಕ ಆಗಿದೆ. ಯಾರೋ ಆ ಪವಿತ್ರ ಕೂಡ ಮಾಡೋಕ್ಕೆ ಕೆಲಸ ಇಲ್ಲ ಸರ್. ಯಾರೋ ಫ್ರೆಂಡ್ ಇದ್ರೆ ಫ್ರೆಂಡ್ಶಿಪ್ಪಲ್ಲಿ ಇಟ್ಕೊಳ್ಬೇಕು. ಆಕೆ ಹೇಳಿದ್ಲು ಅಂತ ಪ್ರವೋಕ್ ಮಾಡಿದ್ಲು ಅಂತ ಈ ಘಟನೆಗೆ ಅವ್ರು ಕಾರಣಕರ್ತರು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಅವರನ್ನು ಆರೋಪಿ ಅಂತ ಅವರನ್ನು ಅರೆಸ್ಟ್ ಮಾಡಿ ದೇವ್ ಫೈಲ್ಡ್ ಚಾರ್ಜ್ ಶೀಟು. ನಾನು ಪದೇ ಪದೇ ಹೇಳ್ತೀನಿ, ಸಾಧ್ಯವಾದ್ರೆ ನಮ್ಮ ಮನೆಗೆ ಹೋಗ್ಬೇಕು ನಾವು ಸರ್, ಪಕ್ಕದ ಮನೆಗೆ ಹೋಗ್ಬಾರ್ದು. ಇದರ ಅರ್ಥ ಅವ್ರವ್ರು ಬಿಟ್ಟಿದ್ದನು ಸರ್. ನಾನು ಈಗ ನನ್ನ ಮನೆಗೆ ಬರಬೇಕು ಸರ್, ಪಕ್ಕದ ಮನೆಗೆ ಹೋಯ್ತು ಅಂತಂದರೆ ಅದೇ ನಾನು ಕ್ಯಾರೆಕ್ಟರ್ಲೆಸ್ ಅಂತ ಲೆಕ್ಕ ಅಲ್ಲಿಗೆ. ಹಂಗಂದ್ಬಿಟ್ಟು ಐ ಡೋಂಟ್ ಸೇ ಹೆಣ್ಮಕ್ಳ ಫ್ರೆಂಡ್ಶಿಪ್ ಮಾಡಬಾರ್ದು, ಫಿಮೇಲ್ ಫ್ರೆಂಡ್ಸ್ ಇರಬಾರ್ದು, ಗರ್ಲ್ ಫ್ರೆಂಡ್ಸ್ ಇರಬಾರ್ದು ಅಂತಲ್ಲ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನನಗೆ ಸಾಕಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಬಟ್ ದೆರ್ ಇಸ್ ಬೌಂಡ್ರೀಸ್. ನಾನು ಪದೇ ಪದೇ ಹೇಳ್ತೀನಿ, ಯಾಕೆ ಅಂತಂದರೆ ಸಾಕಷ್ಟು ಜನ ಮುಚ್ಚಿಟ್ಕೊಂಡು ಅದನ್ನು ಮಾಡ್ತಾರೆ. ನಾನು ಮುಚ್ಚಿಟ್ಕೊಂಡು ಮಕ್ಕಳನ್ನ ಬಿಚ್ಚಿಟ್ಕೊಂಡು ಮಾಡ್ತೀನಿ. ಐ ಹ್ಯಾವ್ ಲಾಟ್ ಆಫ್ ಗರ್ಲ್ ಫ್ರೆಂಡ್ಸು, ಬಟ್ ಒಂದು ಬೌಂಡ್ರಿ ಅಂತ ಇದೆ ಸರ್. ನಮ್ಮ ಮಾಂಸ ತಿಂತೀವಂತ ಮೈ ಮೇಲೆ ಹಾಕೊಂಡ್ರೆ ಹುಚ್ಚರು ಅಂತಾರೆ. ಸೊ ನಮ್ಮ ಫ್ರೆಂಡ್ಶಿಪ್ ಇದೆ ಅಂತ ಅದನ್ನು ಬಾರ್ಡರ್ ಕ್ರಾಸ್ ಮಾಡಿದ್ರೆ ಐ ಥಿಂಕ್ ನಮ್ಮನ್ನು ಕ್ಯಾರೆಕ್ಟರ್ಲೆಸ್ ಅಂತಾರೆ. ಸೊ ಕ್ಯಾರೆಕ್ಟರ್ ಇದ್ದುಕೊಂಡು ಕೂಡ ಗರ್ಲ್ ಫ್ರೆಂಡ್ಸನ್ನು ಇಟ್ಕೊಳ್ಬೋದು ಅನ್ನೋದಕ್ಕೆ ನಾನೊಂದು ಸಣ್ಣ ನಿದರ್ಶನ ಹೇಳಿದೆ. ಹಾಗಾಗಿ ಸರ್ ಸ್ಟಾರ್ ಹೋಟ್ಲಲ್ಲಿ ಇರಬೇಕಾದಂಥ ವ್ಯಕ್ತಿ ಶೆಡ್ಗೆ ಹೋಗ್ತಾನೆ, ಮನೆಗೆ ಹೋಗ್ಬೇಕಾದಂಥ ವ್ಯಕ್ತಿ ಪಕ್ಕದ ಮನೆಗೆ ಹೋಗ್ತಾನೆ ಅಂತಂದರೆ ಐ ಥಿಂಕ್ ದೇರ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್ ವಿಚ್ ಹಿ ಹ್ಯಾಸ್ ಟು ಥಿಂಕ್ ಸರ್ ಆ್ಯಂಡ್ ರಿಯಲೈಸ್ ಸರ್. ಇಷ್ಟೇ.